ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾಸ್ ವ್ಲಾಗ್ಸ್ ಇನ್ ಕನ್ನಡ. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿ ಎಲ್ಲರ ಜೋಳದ ಮುದ್ದೆ ತಿಂದು ಜೋಳದ ರೊಟ್ಟಿ ತಿಂದು ತುಂಬಾ ಗಟ್ಟಿಯಾಗಿರ್ತಿದ್ರು. ಅವರಿಗೆ ಯಾವುದೇ ಆರೋಗ್ಯದ ಸಮಸ್ಯೆ ಕೂಡ ಇರ್ತಾ ಇರಲಿಲ್ಲ. ಅವರ ಆಹಾರ ಪದ್ಧತಿಯಲ್ಲಿ ಯಾವುದೇ ಕೆಮಿಕಲ್ ಕೂಡ ಇರ್ತಾ ಇರಲಿಲ್ಲ. ಹಾಗಾಗಿ ಅವ್ರು ಗಟ್ಟಿಮುಟ್ಟಾಗಿದ್ದು 100 ಕಾಲ ಸುಖವಾಗಿ ಬಾಳ್ತಾ ಇದ್ರು. ಬಟ್ ಇವಾಗಿನ ಕಾಲದಲ್ಲಿ ಎಲ್ಲನೂ ಕೆಮಿಕಲ್ ಮಿಕ್ಸ್ ಆಗಿರೋದ್ರಿಂದ ನಮ್ಮ ಆರೋಗ್ಯದ ಕಡೆ ನಾವು ಗಮನನೇ ಕೊಡೋದಿಲ್ಲ. ಆದಷ್ಟು ನಮ್ಮ ಮನೆಯಲ್ಲಿ ಆರೋಗ್ಯವಾದ ಅಡುಗೆಯನ್ನು ಮಾಡಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು. ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಜೋಳದ ಮುದ್ದೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಜೋಳದ ಹಿಟ್ಟನ್ನು ಕ್ಲೀನ್ ಮಾಡಿಕೊಂಡು ಒಂದು ಪಾತ್ರೆ ತೊಗೊಂಡು ಅದಕ್ಕೆ 2 ಬಟ್ಲು ನೀರು ಹಾಕ್ಕೊಳ್ತಿದ್ದೀನಿ. ಅದರಲ್ಲೇ ಒಂದು ಸ್ವಲ್ಪ ಒಂದು ಸಣ್ಣ ಲೋಟದಲ್ಲಿರುವ ನೀರನ್ನು ತೆಗೆದಿಟ್ಕೊಂಡು ಉಳಿದಿರೋ ನೀರನ್ನು ಗ್ಯಾಸ್ ಮೇಲೆ ಬಿಸಿ ಮಾಡ್ಕೋಬೇಕು. ಇದಕ್ಕಿಂತ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ನೀರನ್ನು ಕುದಿಲಿಕ್ಕೆ ಬಿಡಬೇಕು. ಅಷ್ಟರಲ್ಲಿ ಒಂದು ಪ್ಲೇಟಿಗೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಹಾಗೆಯೇ ಒಂದು ಲೋಟದಲ್ಲಿ ನೀರು ತೆಗೆದಿಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಿಕೊಂಡು ಈಗೇನು ನೀರು ಕುದಿಲಿಕ್ಕೆ ಇಟ್ಕೊಂಡಿದ್ವಲ್ವ ಅದನ್ನು ಈ ಜೋಳದ ಹಿಟ್ಟೇನು ಕಲಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಅದಿನ್ನೇನು ಕುದೀತಿದೆ ಅನ್ನುವಾಗ ಜೋಳದ ಹಿಟ್ಟನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದನ್ನು ಚೆನ್ನಾಗಿ ಹಾಕಿ ಒಂದು ಮುದ್ದೆ ಕೋಲಿಂದ ಇದು ಚೆನ್ನಾಗಿರೋ ಒಂದು ಮುದ್ದೆ ಕೋಲಿಂದ ತಿರುಗಿಸ್ತಾ ಇರಬೇಕು. ಕುದಿಯೋ ನೀರಿಗೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈ ಬಿಡ್ದೇ ಗಂಟು ಹಾಕ್ದೇ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಅದು ಪೂರ್ತಿ ಜೋಳದ ಹಿಟ್ಟು ಪೂರ್ತಿ ಮುದ್ದೆ ಆಗುವ ತನಕ ಕೈ ಬಿಡ್ದೇ ತಿರುಗಿಸ್ತಾ ಇರಬೇಕು. ಅದೆಲ್ಲ ತಿರುಗಿಸಿ ಆದ ನಂತರ ಸ್ವಲ್ಪ ತಣ್ಣೀರಿಂದ ಕೈ ಒದ್ದೆ ಮಾಡಿಕೊಂಡು ಅದ್ರ ಮೇಲೆಲ್ಲ ತಟ್ಟಿ ಅದಾದ ನಂತರ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಲಿಕ್ಕೆ ಇಡಬೇಕು. ಬಿಸಿ ಬಿಸಿ ಇರುವಾಗಲೇ ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ಕೈಯನ್ನು ಒದ್ದೆ ಮಾಡಿ ಚೆನ್ನಾಗಿ ಮುದ್ದೆ ಮಾಡಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೆಲ್ಲವನ್ನು ಪುಡಿ ಮಾಡಿಟ್ಕೊಂಡು ಬೆಲ್ಲದ ಪುಡಿ ಒಟ್ಟಿಗೆ ತುಪ್ಪ ಹಾಗೆಯೇ ಬಿಸಿ ಬಿಸಿ ಜೋಳದ ಮುದ್ದೆ ತಿಂತಾಯಿದ್ರೆ ಆಹಾ ಏನು ಟೇಸ್ಟ್ ಅಂತ ಹೇಳ್ತೀರಾ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ಮಕ್ಕಳಿಗಂತೂ ಜೋಳದ ಮುದ್ದೆ ಅಂತೇಳಿದರೆ ತುಂಬಾ ಇಷ್ಟ. ಅವರು ಯಾವಾಗಲೂ ಕೇಳ್ತಾ ಇರ್ತಾರೆ ಜೋಳದ ಮುದ್ದೆ ಮಾಡಂತ. ಅವರು ಇದಕ್ಕೆ ಹಾಲು ಬೆಲ್ಲ ಹಾಕ್ಕೊಂಡು ತಿಂತಾರೆ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಸಾಂಬಾರು ಕೂಡ ಹಾಕ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಂತೂ ನಾನಂತೂ ವಾರದಲ್ಲಿ ಒಂದು 2-3 ಸಾರಿ ಮಾಡ್ತೇನೆ. ಹಾಗೆಯೇ ನನ್ನ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಡೈಲಿ ಜೋಳದ ಮುದ್ದೆ ತಿನ್ನೋದ್ರಿಂದ ನಮಗೆ BP ಆಗಲಿ ಶುಗರ್ ಆಗಲಿ ಯಾವುದು ಬರೋದಿಲ್ಲ. ಗಾದೆ ಮಾತೆ ಹೇಳೋ ಹಾಗೆ ರಾಗಿ ತಿಂದವನು ನಿರೋಗಿ, ಜೋಳ ತಿಂದವನು ತೋಳದಂತಾಗುವನ ಅಂತ ಹೇಳ್ತಾರಲ್ವ. ಜೋಳ ತಿಂದರೆ ತೋಳದಾಗೇ ಗಟ್ಟಿಮುಟ್ಟಾಗಿರ್ತಾರೆ. ಮನೆಯಲ್ಲಿ ಈ ಥರ ಆರೋಗ್ಯವಾದ ಅಡುಗೆಯನ್ನು ಮಾಡಿದರೆ ಮನೆಯವ್ರಿಗೂ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಸೊ ಡೈಲಿ ಜೋಳದ ಮುದ್ದೆ ತಿಂದು ಚೆನ್ನಾಗಿ ಆರೋಗ್ಯವಾಗಿರೋಣ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಜೋಳದ ಮುದ್ದೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.